ಈಗ JDSನ ಜನ ತಗೊಳ್ಳಲ್ವಾ? BJP ಜನ ತಗೊಳ್ಳಲ್ವಾ? ಏನ್ರಿ ಇವತ್ತು ಸಹ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದ್ರೆ ಸಮಾಜದಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಕೂಡ ಅಸಮಾನತೆ ಇದೆ, ತಾರತಮ್ಯ ಇದೆ. ಈ ತಾರತಮ್ಯ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ, ತೆಗೆದಾಕ್ಲಿಕ್ಕೋಸ್ಕರ ನಾವು ಈ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಇದು ಬೇರೆ ಉದ್ದೇಶದಿಂದ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ರೆ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ ಮಾಡಕ್ಕೆ ಹೋಯ್ತಿರ್ಲಿಲ್ಲ. ಈಗ JDSನ ಜನ ತಗೊಳ್ಳಲ್ವಾ? BJP ಜನ ತಗೊಳ್ಳಲ್ವಾ? ಏನ್ರಿ ಇವತ್ತು ಸಹ ಬಡವರು ಎಲ್ಲರಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಜಾತಿಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಬಡವರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು. ಆ ಮೂಲಕ ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕಬೇಕು. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತದೆ ಅಲ್ಲಿವರೆಗೆ ಅಸಮಾನತೆ, ದೌರ್ಜನ್ಯ ಮುಂದುವರಿಯುತ್ತದೆ. ದೌರ್ಜನ್ಯ ಹೋಗ್ಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಸಮಾನತೆ ಬಂದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿವರೆಗೆ ಸಾಧ್ಯ ಆಗಲ್ಲ. ಅದನ್ನೇ ಬುದ್ಧ ಹೇಳಿರೋದು, ಅದನ್ನೇ ಬಸವಣ್ಣ ಹೇಳಿರೋದು, ಅದನ್ನೇ ಗಾಂಧೀಜಿ ಹೇಳಿರೋದು, ಅದನ್ನೇ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅಲ್ವಾ? ಅದನ್ನೇ ಎಲ್ಲ ಹೇಳಿರೋದು. ಅದನ್ನೇ KV ಪುಟ್ಟಪ್ಪನವರು ಹೇಳಿರೋದು, ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಸಮಪಾಲು ಸಮಬಾಳು, ಸಮಪಾಲು ಸಮಬಾಳು, ಅಂತ್ಯೋದಯ ಆಗ್ಬೇಕು. ಇದಾಗದೆ ಹೋದರೆ ಜಾತಿ ಹೋಗಲ್ಲ, ಸಮಾಜ ಆಗಲ್ಲ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ. ಅದಕ್ಕೆ ಕುವೆಂಪು ಅವರು ಒಂದು ಹೇಳಿದ್ರು, ಎಲ್ಲ ದೇವಸ್ಥಾನಗಳನ್ನು, ಚರ್ಚ್ಗಳನ್ನು, ಮಸೀದಿಗಳನ್ನು ಬಿಟ್ಟು ಬರ್ರಿ, ಮನುಷ್ಯರಾಗ್ರಿ ಅಂತ ಹೇಳಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಂದ್ರು. ನಾವು ಮತ್ತೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕಾ? ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕಾ? ಮಾಡಬಾರದು. ನಮ್ಮ ಸಂವಿಧಾನ ಅದನ್ನು ಹೇಳಿಲ್ಲ. ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮಾಜವನ್ನು ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಇದನ್ನೇ ನಾಡದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು. ಇದನ್ನೇ ದಸರಾ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇದನ್ನ ನಾಡ ಹಬ್ಬ, ಜನರ ಹಬ್ಬ ಅಂತ ಕರೆಯೋದು. ನಾಡಿನ ಹಬ್ಬ, ಜನರ ಹಬ್ಬ. ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ, ಒಂದು ಜಾತಿಯವರ ಹಬ್ಬ ಅಲ್ಲ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಹಬ್ಬ. ಅದಕ್ಕೆ ಇದನ್ನು ಜಗದ್ವಿಖ್ಯಾತ ದಸರಾ ಅಂತ ಕರೆಯೋದು. ಜಗದ್ವಿಖ್ಯಾತ ದಸರಾ ಅಂತ ಕರೆಯೋದು.